ನಮಸ್ಕಾರ, ನನ್ನ ಹೆಸರು ಅಶ್ವಿನ್ ಅಂತ ಬ್ಯಾಂಗ್ಳೂರ್ 24/7.com ಇಂದ ಬಂದಿದ್ದೀವಿ. ನಮ್ಮ ಜೊತೆ ಇದ್ದಾರೆ ಶೋಭಾ ಬಿ ಅವರು, ವಸಂತಪುರ ವಾರ್ಡ್ ನಂಬರ್ 187. ಅವ್ರು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ. ನಮಸ್ಕಾರ ಮೇಡಮ್. ಫಸ್ಟ್ ಕ್ವಶನ್ ಕೇಳ್ತೀವಿ, ತಾವು ಏನಕ್ಕೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಮೇಡಮ್? ನಾನು ಏನಕ್ಕೆ ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಅಂತಂದರೆ, ಈಗ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಅದರಿಂದ ಅದಕ್ಕೋಸ್ಕರ ಕಂಟೆಸ್ಟ್ ಮಾಡಿ ಜನಕ್ಕೆಲ್ಲ ಒಳ್ಳೇದು ಮಾಡೋಣ ಅನ್ನೋ ಒಂದು ಇದರಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ಮೇಡಮ್, ವಾರ್ಡಲ್ಲಿ ನಿಮ್ಗೆ ಇರೋ ಸಮಸ್ಯೆ ಅದ್ರ ಬಗ್ಗೆ ಏನು ಅರಿವಿದೆ ಮೇಡಮ್ ತಮಗೆ? ಈಗಾಗಲೇ ನಾನೆಲ್ಲ ವಾರ್ಡಲ್ಲಿ ಏನೇನು ಸಮಸ್ಯೆಗಳಿದೆ ಅಂತ ತಿಳ್ಕೊಂಡಿದ್ದೀನಿ. ಈಗಾಗಲೇ ನಾನು ಕ್ಯಾನ್ವಾಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ವಾರ್ಡಲ್ಲಿ ಒಂದೊಂದು ವಾರ್ಡಲ್ಲೂ ಒಂದೊಂದು ಥರ ಪ್ರಾಬ್ಲಮ್ಸ್ ಇದೆ. ಆ ಪ್ರಾಬ್ಲಮ್ಸ್ ಎಲ್ಲ ತಿಳ್ಕೊಂಡು ಎಲ್ಲರಿಗೂ ಆ ಪ್ರಾಬ್ಲಮ್ಸ್ನ ನಾನು ಇದು ಮಾಡಬೇಕು ಅಂತ ಮಾಡ್ಕೊಂಡಿದ್ದೀನಿ. ಮೇಡಮ್, ತಮ್ಮ ಮೂಲ ಉದ್ದೇಶ ಮತ್ತು ಗುರಿ ಏನು ಮೇಡಮ್? ನನ್ನ ಮೂಲ ಉದ್ದೇಶನೇ ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಜನರು ತಮ್ಮ ಹತ್ರ ಬಂದು ಹೇಗೆ ತಮ್ಮ ಸಮಸ್ಯೆಗಳನ್ನ ತಮಗೆ ಹೇಳ್ತಾರೆ, ತಾವು ಹೇಗೆ ನೆರವೇರಿಸ್ತೀರಾ? ಜನಗಳಿಗೆ ಹಲವಾರು ಸಮಸ್ಯೆಗಳಿದೆ. ಎಲ್ಲರ ಸಮಸ್ಯೆನೂ ಒಂದೊಂದು ರೀತಿಯಾದ ಸಮಸ್ಯೆಗಳಿದ್ದಾವೆ. ಸೊ ಒಬ್ಬೊಬ್ಬರ ಸಮಸ್ಯೆನೂ ನಾನು ತಿಳ್ಕೊಂಡು ಯಾರ್ಯಾರಿಗೆ ಯಾವ್ಯಾವ ರೀತಿ ಸಮಸ್ಯೆಗಳಿಗೆ ನಾನು ಇದು ಮಾಡಬೇಕು ಅಂತ ಇದ್ದೀನೋ ಅದನ್ನೆಲ್ಲ ನೆರವೇರಿಸ್ಕೊಡ್ತೀನಿ ಅಂತ ಇದು ಮಾಡಿದ್ದೀನಿ. ಮೇಡಮ್, ಪೊಲಿಟಿಷಿಯನ್ಸ್ ಎಲ್ಲರೂ ಬರೀ ಮಾತು ಕೊಡ್ತಾರೆ. ಆ ಮಾತು ಕೊಟ್ಬಿಟ್ಟು ನೀವು ತಾವು ಹೇಗೆ ನೆರವೇರಿಸ್ಕೊಡ್ತೀರಾ? ನನಗೆ ಆ ಥರ ಸುಳ್ಳಿನ ಭರವಸೆ ಕೊಡೋದಕ್ಕೆ ಇಷ್ಟ ಇಲ್ಲ. ಈಗ ಅವ್ರ ಜನ ನನಗೆ ಓಟ್ ಕೊಟ್ಟು ಗೆಲ್ಲಿಸ್ಕೊಟ್ರೆ ನಾನು ಮಾಡಿಕೊಡೋದ್ರ ಮೇಲೆ ಇದಾಗತ್ತದು. ಸೊ ನಾನು ಆ ಥರ ಎಲ್ಲ ಸುಳ್ಳಿನ ಭರವಸೆ ಕೊಟ್ಟು ನನಗೆ ಯಾವುದೇ ರೀತಿ ಸುಳ್ಳಿನ ಭರವಸೆ ಮೇಲೆ ನಾನು ನಿಂತ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಜನಕ್ಕೆ ನಾನು ಏನಿದೆಯೋ, ನಾನು ಏನು ಮಾಡಬೇಕು ಅಂತಿದ್ದೀನೋ, ಏನಿದೆಯೋ ಏನಾಗುತ್ತೋ ಅದನ್ನಷ್ಟೇ ಇದು ಮಾಡ್ತಾ ಇದ್ದೀನಿ. ಸುಳ್ಳಿನ ಭರವಸೆ ಕೊಡೋದಕ್ಕೆ ಇಷ್ಟನೂ ಇಲ್ಲ, ನಾನು ಸುಳ್ಳಿನ ಭರವಸೆ ಕೊಡೋದು ಇಲ್ಲ ಜನಕ್ಕೆ. ಮೇಡಮ್, ತಾವು ಗೆದ್ದು ಬಂದಮೇಲೆ ತಾವೇನೇನು ಮಾಡ್ತೀರಾ ಮೇಡಮ್? ತಮ್ಮ ಮೂಲ ಉದ್ದೇಶಗಳು, ಗುರಿಗಳೇನು ಮೇಡಮ್? ಆವಾಗ ನಾನು ಗೆದ್ದು ಬಂದಮೇಲೆ ಅದೇ ಜನಕ್ಕೆ ಏನು ಪ್ರಾಬ್ಲಮ್ ಇದೆ ಅಂತ ಈಗಾಗಲೇ ನಾನು ತಿಳ್ಕೊಂಡಿದ್ದೀನೋ ನೋಡಿದ್ದೀನೋ ಅದನ್ನು ಸರಿಪಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೇಡಮ್, ಈಗ ನಾರ್ಮಲ್ ಪ್ರಾಬ್ಲಮ್ಸ್ ಅಂದರೆ ವಾಟರ್ ಪ್ರಾಬ್ಲಮ್ಸು, ಡ್ರೈನೇಜ್ ಪ್ರಾಬ್ಲಮ್ಸ್, ಅದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಮೇನ್ ಥಿಂಗ್ ವಾಟರ್ ಪ್ರಾಬ್ಲಮ್. ಜನಕ್ಕೆ ಬೇಕಾಗಿರೋದೇ ವಾಟರ್. ಆ ವಾಟರೇ ಇಲ್ಲ ಅಂತಂದರೆ ಪಾಪ ಜನಕ್ಕೆ ತುಂಬ ಪ್ರಾಬ್ಲಮ್ ಆಗ್ತದೆ ಎಲ್ಲ ಕಡೆ. ವಾಟರ್ ಪ್ರಾಬ್ಲಮ್ ಒಂದು, ಅಫಿಷಿಯಲ್ ಏರಿಯಾದಲ್ಲಿ ರೋಡ್ ಪ್ರಾಬ್ಲಮ್, ಆ ಥರ ಪ್ರಾಬ್ಲಮ್, ಸೆಕ್ಯೂರಿಟಿ ಪ್ರಾಬ್ಲಮ್, ಆ ಥರ ಎಲ್ಲ ಪ್ರಾಬ್ಲಮ್ಸ್ ನೋಡ್ಕೊಂಡು ಬರ್ತಾ ಇದ್ದೀನಿ. ಅದನ್ನೆಲ್ಲ ಈಡೇರಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೇಡಮ್, ಏರಿಯಾದಲ್ಲಿ ಪಾರ್ಕು, ಪ್ಲೇ ಗ್ರೌಂಡ್ ಎಲ್ಲ ಇದೆಯಾ ಮೇಡಮ್? ಈ ಏರಿಯಾದಲ್ಲಿ ಪಾರ್ಕು, ಪ್ಲೇ ಗ್ರೌಂಡ್ ಎಲ್ಲ ಏನಿಲ್ಲ. ಎಲ್ಲದಕ್ಕೂ ಮಾಡಿದ್ದಾರೆ, ಇನ್ನೂ ಅದನ್ನೇನು ಡೆವಲಪ್ ಮಾಡಿಲ್ಲ. ಮೇಡಮ್, ಟ್ರಾಫಿಕ್ ಜಾಮು ಮತ್ತು ಭ್ರಷ್ಟಾಚಾರ, ಲಂಚಕೋರ್ತನ, ಅದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಅದೆಲ್ಲ ಈಗಾಗಲೇ ಜನತೆನೇ ನೋಡ್ತಾ ಇದ್ದಾರೆ. ಟಿವಿಯಲ್ಲಿ ನೋಡ್ತಾ ಇದ್ದಾರೆ ಮತ್ತು ಕೇಳ್ತಾ ಇದ್ದಾರೆ. ಎಲ್ಲ ಅವರಿಗೆ ಗೊತ್ತಿರೋಂಥ ವಿಷಯ. ಅದನ್ನು ನಾನೇನು ಹೇಳಬೇಕಾಗಿಲ್ಲ ಅಂತ ಅಂದ್ಕೊಳ್ತೀನಿ ಅಷ್ಟೇ. ಓಕೆ, ಧನ್ಯವಾದಗಳು ಮೇಡಮ್. ಓಕೆ, ಥ್ಯಾಂಕ್ ಯು.